विघ्न विनाशका गुरुब्रह्मा गुरुविष्णु गुरुदेव महेश्वरा गुरवे साक्षात् परब्रह्म तस्मै श्री गुरवे हरिसले नाट्यरसवता हरिसले 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 ओम नमो नमो श्री कटिमंगमा देवी ओम नमो नमो श्री करियम्मा देवी ओम नमो नमो श्री कटिमंगमा देवी ಮಂಗಮ್ಮ ಜಯ ನೀಡೋ ದೊರೆಯಮ್ಮ ಶರಣು ತಾಯಿ ಕಟಿ ಮಂಗಮ್ಮ ಜಯ ನೀಡೋ ದೊರೆಯಮ್ಮ ಕನ್ನಡ ಕಲೆಯನ್ನು ಬೆಳಗಿಸು ನಾಟಕಂದವನ್ನು ಉತ್ತರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟಕಂದವನ್ನು ಉತ್ತರಿಸು ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಗಣಪತಿಯೇ ಗ್ರಾಮದಲ್ಲಿ ನೆಲೆಸಿರುವೆ ಬಂದ ಭಕ್ತರನ್ನು ಉದ್ಧರಿಸುವೆ ಕಟಕೋಳ ಗ್ರಾಮದಲ್ಲಿ ನೆಲೆಸಿರುವೆ ಬಂದ ಭಕ್ತರನ್ನು ಉದ್ಧರಿಸುವೆ ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಗಣಪತಿಯೇ ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಗಣಪತಿಯೇ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಶರಣು ತಾಯಿ ಕಟಿ ಮಂಗಮ್ಮ ಶರಣು ತಾಯಿ ಕರಿಯಮ್ಮ ಶರಣು ತಾಯಿ ಕಟಿ ಮಂಗಮ್ಮ
ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಮಹಾತ್ಮ ಗಾಂಧಿ ಚಾಚಾನೇರು ವೀರ ಸುಭಾಸರು ಜನಸಿದ ದೇಶ, ವೀರ ಸುಭಾಸರು ಜನಸಿದ ದೇಶ, ವೀರ ಸುಭಾಸರು ಜನಸಿದ ದೇಶ. ನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಯಮುನಾ ತುಂಗಾ ಭದ್ರಾ ಮಲಪ್ರಭಾ ನದಿ ಹರಿಯುವ ದೇಶ. ಗಂಗಾ ಯಮುನಾ ತುಂಗಾ ಭದ್ರಾ ಮಲಪ್ರಭಾ ನದಿ ಹರಿಯುವ ದೇಶ, ಮಲಪ್ರಭಾ ನದಿ ಹರಿಯುವ ದೇಶ, ಮಲಪ್ರಭಾ ನದಿ ಹರಿಯುವ ದೇಶ. ನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಜನ್ಮ ಕೊಟ್ಟಳು ತಾಯಿ ವೀರ ಸೂರರಿಗೆ, ವೀರ ಪುರುಷರಿಗೆ ಜನ್ಮ ಕೊಟ್ಟಳು ತಾಯಿ. ಜೈ 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 ಭಾರತ ಮಾಯೇ. ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು. ತಾಯಿ ಕರುಣಾಮಯಿಗೆ ರಕ್ಷಿಸು ಭುವನೇಶ್ವರಿಗೆ, ತಾಯಿ ಕರುಣಾಮಯಿಗೆ ರಕ್ಷಿಸು ಭುವನೇಶ್ವರಿಗೆ, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು. ತಾಯಿ ಕರುಣಾಮಯಿಗೆ
ಮನದಲ್ಲಿ ನೀ ನೆಲೆಸಿರುವೆ. ತಾಯಿ ಕರುಣಾಮಯಿಗೆ ರಕ್ಷಿಸು ಭುವನೇಶ್ವರಿಗೆ, ತಾಯಿ ಕರುಣಾಮಯಿಗೆ ರಕ್ಷಿಸು ಭುವನೇಶ್ವರಿಗೆ. ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು, ಭುವದಲ್ಲಿ ನೀ ಜನಿಸಿ, ಭುವದಲ್ಲಿ ನೀ ಜನಿಸಿ, ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು. ಅಮ್ಮ ಭಾರತ ಮಾತೆ, ಸಕಲ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಆದರೆ ಈಗಿನ ದಿನಮಾನಗಳಲ್ಲಿ ದೇಶ ದೇಶಗಳ ನಡುವೆ ಯುದ್ಧ, ಜಾತಿ, ಧರ್ಮವೇ ನಡೀತಿದೆ. ಆದರೆ ಮನುಷ್ಯನಲ್ಲಿ ಕಲಹು ಹೆಚ್ಚಾಗ್ತಾ ಇದೆ. ಹಾಗೆ ಮನುಷ್ಯನಲ್ಲಿ ತಾಯಿ ಹೆಚ್ಚು, ನಾವು ಹೆಚ್ಚು, ನೀವು ಕಡಿಮೆ ಎನ್ನುವ ಪಾಪ ಕಾರ್ಯಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಭೂಮಿ ಮೇಲೆ. ಅಂಥದ್ರಲ್ಲಿ ತಾಯಿ ಭಾರತ ಮಾತೆ ಯಾರಿಗೂ ಎಲ್ಲರೂ ನನ್ನವರು ಅಂತ, ನನ್ನ ಮಕ್ಕಳು ಅಂತ ಯಾವ ಭೇದ ಭಾವವಿಲ್ಲದೆ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾಳೆ. ಅಮ್ಮ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಈ ಪುಣ್ಯ ಭೂಮಿಯಲ್ಲಿ ನಾನೊಬ್ಬಳು ಹುಟ್ಟಿ ಬರಬೇಕಾದ್ರೆ ನಿಜವಾಗ್ಲೂ 7 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಕಾಣಿಸುತ್ತೆ. ನಾನು ಒಬ್ಬಳು ಭಾರತಾನು ಎಂಬಳು ಅಂತ ಹೆಮ್ಮೆ ಪಡ್ತೀನಿ ಈ ಭೂಮಿ ಮೇಲೆ. ಹಾಗೆ ಈ ನಮ್ಮ ದೇಶವನ್ನು ಕಾಯುವ ವೀರ ಯೋಧರಿಗೆ ನನ್ನ ಮನಸ್ಪೂರ್ವಕ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆದರೆ ಈ ವೀರ ಯೋಧರು ಚಳಿ, ಮಳೆ, ಬಿಸಿಲು ಎನ್ನದೆ ಗಡಿಯಲ್ಲಿ ನಿಂತು ನಿದ್ದೆಗೆಟ್ಟು ಕಾಯುತ್ತಿರುವುದರಿಂದಲೇ ನಾವಿಲ್ಲಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾನು ಒಬ್ಬಳು ಸೈನಿಕನ ಹೆಂಡತಿ ಅಂತ ಗರ್ವ ಪಡ್ತೀನಿ. ನನ್ನ ಪತಿದೇವರು ಕೂಡ 15 ವರ್ಷಗಳಿಂದ ಈ ಭಾರತ ಸೇನೆಯಲ್ಲಿ ಸೇವಕನಾಗಿ ಸೇವೆ ಸಲ್ಲಿಸಿ ಈಗ 1 ವರ್ಷವಾಯಿತು ನಿವೃತ್ತಿ ಹೊಂದಿದ್ದಾರೆ. ಹಾಗೆ ಅವರ ತಮ್ಮನು ಕೂಡ ದೇಶ ಸೇವೆ ಮಾಡಲಿಕ್ಕೆ ಅಂತ ಈಗ ಹೋಗ್ತಾ ಇದ್ದಾನೆ. ತಾಯಿ, ದೇಶಗಳ ನಡುವೆ ಶತ್ರು ದೇಶಗಳೊಂದಿಗೆ ಹೋರಾಡುತ್ತಿರುವ ಈ ನಮ್ಮ ಭಾರತ ದೇಶದ ಸೈನಿಕರನ್ನ ಕಾಪಾಡುವ ಭಾರ ನಿನ್ನದು ತಾಯಿ, ನಿನ್ನದು. ಏನ್ರಿ ಭಾರತೀಯವರೇ, ಎಷ್ಟೊಂದು ಚಂದ ಕಾಣ್ತಾ ಇದ್ರಲ್ಲ. ಸ್ವಲ್ಪ ಬನ್ನಿ. ಯಾಕ್ರಿ? ನಿಮ್ಮ ಹತ್ತ ಒಂದು ಮನ ಬಿಚ್ಚಿ ಒಂದು ಇದನ್ನ ಹೇಳ್ತೀನಿ, ಕೇಳ್ತೀರಾ? ಏನ್ರಿ ಅದು? ಮನ ಬಿಚ್ಚಿ ಹೇಳ್ತೀನಿ, ಮನಸ್ಸು ಕೊಟ್ಟು ಕೇಳ್ತೀಯಾ? ಕಣ್ ತುಂಬ ನೋಡ್ತೀನಿ, ನನ್ನ ಕನಸಲ್ಲಿ ಬರ್ತೀಯಾ? ಸಮುದ್ರದಲ್ಲಿ ಹುಡುಕಿದೀನಿ, ಮುತ್ತಾಗಿ ಸಿಕ್ಕಿದೀಯಾ? ಮಧುರವಾಗಿ ಹೇಳ್ತೀನಿ, ಮಾತೊಂದು ಆಡ್ತೀಯಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೀನಿ. ನನ್ನ ಕೊನೆ ಉಸಿರುವರೆಗೂ ನನ್ನ ಜೊತೆಯಲ್ಲಿ ಇರ್ತೀಯಾ ಭಾರತೀಯವ್ರಿ? ಐ ಲವ್ ಯು ಭಾರತೀಯವ್ರಿ. I to love you. ಏನ್ರಿ ಭಾರತೀಯವ್ರಿ, ಆ ಭಾರತಾಂಬೆ ಮುಂದೆ ನಿಂತು ಏನೋ ಗಟ್ಟಿಸಿ ಗರ್ವದಿಂದ ಏನೋ ಮಾತನಾಡುತ್ತಿರುವಲ್ಲ, ಏನದು? ಹೌದು, ಬನ್ನಿ ಸ್ವಾಮಿ. ಮೊದಲು ದೇವರಿಗೆ, ಆ ಭಾರತ ಮಾತೆಗೆ ನಮಸ್ಕರಿಸಿ ಪ್ರಸಾದವನ್ನ ಸ್ವೀಕರಿಸಿ. ಆಯ್ತು. ಸ್ವಾಮಿ, ಈ ನಮ್ಮ ಭಾರತ ಮಾತೆ ಯಾರಿಗೂ ಭೇದ ಭಾವ ಮಾಡದೆ ಎಲ್ಲರೂ ನನ್ನ ಮಕ್ಕಳು ಅಂತ ಜೋಪಾನ ಮಾಡ್ತಾ ಇದ್ದಾಳೆ. ಹಾಗೆ ನಿಷ್ಕಲ್ಮಶದಿಂದ ದೇಶ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಸೈನಿಕರು. ಅವರೆಲ್ಲರನ್ನ ನೀನೇ ಕಾಪಾಡು ತಾಯಿ ಅಂತ ಆ ನನ್ನ ತಾಯಿಲಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಭಾರತಿ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟೋದಂದರೆ ಅದು ಪುಣ್ಯ. ಅದರಲ್ಲಿ ಸೈನಿಕನ ದೇಶ ಕಾಯುವುದು ಅಂದರೆ ಅದು ಪೂರ್ವ ಜನ್ಮದ ಪುಣ್ಯ. ಭಾರತಿ, ಪುಣ್ಯ. ಭಾರತಿ,
ನಮ್ಮ ಸೈನಿಕರು ಸದಾ ತಾಯಿ ಸೇವೆಯಲ್ಲೇ ಇರುತ್ತಾರೆ ಗೊತ್ತಾ? ಹೌದು ಸ್ವಾಮಿ, ನಮ್ಮ ಸೈನಿಕರು ಗಡಿಯಲ್ಲಿ ಬಿಸಿಲು ಚಳಿ ಮಳೆ ಎನ್ನದೆ ನಿದ್ದೆಗೆಟ್ಟು ಅವರು ದೇಶ ಸೇವೆ ಮಾಡುತ್ತರಿಂದಲೇ ದೇಶ ಕಾಯುತ್ತರಿಂದಲೇ ನಾವಿಂದು ನಿಶ್ಚಿಂತೆಯಿಂದಾಗಿ ನಿದ್ದೆ ಮಾಡ್ತಾ ಇದ್ವಿ ಅಲ್ವೇನ್ರಿ? ಹೌದು ಭಾರತಿ, ಗಡಿ ಹೊರಗಡೆ ನಮ್ಮ ಸೈನಿಕರು ಮತ್ತು ಗಡಿ ಒಳಗಡೆ ನಮ್ಮಂತ ರೈತರು, ಇವರಿಬ್ಬರು ನಮ್ಮ ದೇಶದ ಆಧಾರ ಸ್ತಂಭಗಳೇ. ಇವರಿಬ್ಬರು ಇರದಿದ್ದರೆ ಇಡೀ ದೇಶನೇ ನಶ್ವರ. ಒಬ್ಬರು ಕೈ ಬಿಟ್ಟರೆ ಮಣ್ಣು ಸೇರಬೇಕಾಗುತ್ತದೆ ಭಾರತಿ, ಇನ್ನೊಬ್ಬರು ಕೈ ಬಿಟ್ಟರೆ ಮಣ್ಣು ತಿನ್ನಬೇಕಾಗುತ್ತೆ ಭಾರತಿ, ಮಣ್ಣು ತಿನ್ನಬೇಕಾಗುತ್ತೆ. ಅದಕ್ಕೆ ಹೇಳಿದ್ದಾರೆ ಸ್ವಾಮಿ ಹಿರಿಯರು, ಜೈ ಜವಾನ್ ಜೈ ಕಿಸಾನ್ ಅಂತ. ಹೌದು ಕಣೆ, ಅದೇ ರೀತಿ ದೇಶಕ್ಕೋಸ್ಕರ ಎಷ್ಟು ಮಹಾನ್ ವ್ಯಕ್ತಿಗಳು ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ಅವರ ದೇಶ ಪ್ರೇಮಿ ಕರ್ತ್ಯ ತ್ಯಾಗವನ್ನು ಎಷ್ಟು ವರ್ಣಿಸಲು ಸಾಲದು. ಏ, ಸಾಕು, ನಿಮ್ಮ ದೇಶ ಪ್ರೇಮದಲ್ಲಿ ನಿಮಗೆ ಹೊಟ್ಟೆ ಹಸಿವಾಗಿದ್ದು ಅನ್ನೋದನ್ನ ಮರ್ತು ಬಿಡ್ತೀರಾ. ಬನ್ನಿ, ಸಮಯವಾಯ್ತು, ಊಟ ಮಾಡುವಂತೆ. ಭಾರತಿ, ಆ ನನ್ನ ಭಾರತಾಂಬೆಯನ್ನು ಎಷ್ಟು ವರ್ಣಿಸಲು ಸಾಲದು. ಎಷ್ಟು ಮಾತನಾಡಿದಷ್ಟು ಹೊಟ್ಟೆ ತುಂಬಿದಂತಾಗುತ್ತೆ ಭಾರತಿ. ಏನೇ ಭಾರತಿ, ಊಟ ಮಾಡೋಕ್ಕಿಂತ ಮುನ್ನ ಏನಾದ್ರೂ ನಿನ್ನ ದನಿಯಿಂದ ಹಾಡನ್ನಾದ್ರೂ ಹಾಡಬಾರದೆ? ಓಹೋ, ಸೈನಿಕನ ಹೆಂಡತಿಯಾದ ನಾನು ಪತಿಯಾಜ್ಞೆಯಿಂದಾದ್ರೂ ಮೀರಿದುಂಟು. ನಿಮ್ಮ ಇಷ್ಟದಂತೆ ಆಗ್ಲಿ. ಬುದ್ಧಿ ಮತ್ತು ಚಂದ, ವಾಲಿಜುಮುಖಿ ಗತ್ತು ಚಂದ, ಕಾಸಗಲ ಬತ್ತು ಚಂದ, ನಾಗಜಡೆ ಜೊತ್ತು ಚಂದ. ಬುದ್ಧಿ ಮತ್ತು ಚಂದ, ವಾಲಿಜುಮುಖಿ ಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡೆ ಜೊಟ್ಟು ಚಂದ. ಬೆಲ್ಲದ ಚುಟುಟಿ ಚಂದ, ಬಳುಕು ಬೆಳ್ಳಿ ನಡು ಚಂದ, ಬಾಣ ಬೆಳ್ಳಿ ಬೆಳದಿಂಗಳಿನ ಮಗಳಾಗಿ ನಗೆ ಚಂದ. ಮುಗ್ಗುತ್ತಿ ಮುತ್ತು ಚಂದ, ವಾಲಿಜುಮುಖಿ ಗತ್ತು ಚಂದ, ಕಾಸಗಲ ಬೊಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಮದರಂಗಿ ಆಹಾ ಬೆರಳ ಚಂದ, ಕಣ್ಣಿನ ಬೆರಗಿನಿಂದ ಕಾಲಿದ್ದರೆಗೆ ಜಗಲೇ ಜಿಗಿಯುವುದು ಮರುಳಾಗಿ ಆಹಾ ಹಡಿಗೆ ಚಂದ, ಕಣ್ಣಿನ ಕಪ್ಪಿನಿಂದ ರೆಂಬೆಗಳ ಮಿಟುಕಿಸಿಯೇ ಹೂವರ್ಲಿಸ ಪರಿಚಂದ, ಮೆರಳಿಸೋ ಕಡಲವೆಲ್ಲ ಹಸಿರಾಗಿಸಗುಣ ಚಂದ, ಕೊಡಜಾತ್ರಿ ತಂಬೆಲ್ಲರದ ತೊರೆದ ಬೊಂಬೆಯು ಚಂದ. ಮುಗ್ಗುತ್ತಿ ಮುತ್ತು ಚಂದ, ವಾಲಿಜುಮುಖಿ ಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡೆ ಜುಟ್ಟು ಚಂದ.
ಕಂಡಿದ್ದೆ ಆಹಾ ಇವಳ ಚಂದ ಕಂಡೊಂದ್ ಜಾರಿ ಬಿದ್ದ ತಂಗಾಳಿಯು ನಾಡೊಳಗೆ ಇವಳ ಉಸಿರ ಸೋಕಿದ್ದೆ ಆಹಾ ಸ್ಪರ್ಶ ಚಂದ ಬಲೆ ಹರ್ಷದಿಂದ ಮಳೆ ಹರಿಯ ಇಬ್ಬನಿಯ ತಿತ್ತಿ ತೀರ ಮುಖ ಚಂದ ಚಂದ್ರನನ್ನೇ ನೆತ್ತಿಸುತ್ತ ಅತಿ ತೆಗೆಯುವುದು ಚಂದ ಕನ್ನಡಮ್ಮನ ಗಂಗಲಲೆ ಕಣ್ಣು ತುಂಬಿದ ಚಂದ ಲಾಲ 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 ಭಾರತಿ, ನನ್ನ ತಮ್ಮ ಭೈರವ ಎಲ್ಲಿ ಹೋಗಿದ್ದಾನೆ ಕಣೆ? ಅವನು ಇವತ್ತು ಡ್ಯೂಟಿಗೆ ಹೋಗಬೇಕಾಗಿತ್ತು. ರೀ, ಡ್ಯೂಟಿಗೆ ಹೋಗಿದ್ದ ಮುಂಚೆ ಅವರ ಸ್ನೇಹಿತರಿಗೆ ಒಂದು ಮಾತು ಹೇಳಿ ಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೇನು ಬಂದ್ರು ಬರ್ಬೋದು. ಭಾರತಿ, ನನ್ನ ಆಸೆಯಂತೆ ಕೂಡ ಅವನು ಭಾರತ ದೇಶ ಸೈನಿಗೆ ಆಯ್ಕೆ ಆಗಿದ್ದಾನೆ. ನಾನು ಕಂಡು ಕನಸು ನನಸು ಮಾಡಿದ ನನ್ನ ತಮ್ಮ. ನೀವು ಕಟ್ಟಿಕೊಂಡ ಕನಸು ನಿಜವಾಗ್ಲೂ ಇಂದು ನನಸಾಯಿತು ಸ್ವಾಮಿ. ಅವನು ಸೇವೆಗೆ ಸಲ್ಲಿಸಬೇಕಾಗಿದ್ದು ಕರ್ತವ್ಯವನ್ನ ಸಲ್ಲಿಸ್ತಾನೆ. ಅವನೊಬ್ಬ ಸೈನಿಕನಾಗಿ ಹೋಗ್ತಾ ಇದ್ರದಂದ್ರೆ ನಿಜವಾಗ್ಲೂ ಅವನ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣಿಸುತ್ತೆ. ಅಲ್ಲೋಡ್ರಿ, ನೆನೆಸುವಷ್ಟರಲ್ಲಿ ನನ್ನ ಮೈದನ ಬಂದೇ ಬಿಟ್ಟ. ಸಂದೇಶಿ ಆತೆ ಹಮೆ ತಡಪಾತೆ ಇರ್ತಿ ಜಾತೆ. ಅಣ್ಣ ಅತ್ತಿಗೆ ಬಾರಪ್ಪ ಸಹೋದರ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಯಾಕೋ ಎಷ್ಟು ತಡ? ಎಲ್ಲಿ ಹೋಗಿದ್ದಿ? ಅಣ್ಣ, ಈ ಕಟ್ಟಿ ಮಂಗಮ್ಮನ ಆಶೀರ್ವಾದದಿಂದ ನನಗೆ ಭಾರತ ಸೇನೆಗೆ ಸೇರಿಕೊಳ್ಳಲು ಸದಾವಕಾಶ ಸಿಕ್ಕಿದೆ ಅಲ್ಲವೇ? ಅದಕ್ಕಾಗಿ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಸ್ನೇಹಿತರಿಗೆ ಹೇಳಿ ಬರೋಣ ಅಂತ ಹೋಗಿದ್ದೆ ಅಣ್ಣ. ನೋಡಪ್ಪ ಭೈರವ, ನಿನಗೊಂದು ಮಾತು ಹೇಳುತ್ತೇನೆ. ಎದರಿಗೆ ಬೆನ್ನಿಗೆ ಚೂರಿ ಹಾಕೋರನ್ನ ಯಾವತ್ತಾದ್ರೂ ನಂಬುವ. ಆದ್ರೆ ನಮ್ ಜೊತೆಲೆ ಇದ್ದು ನಮ್ ಜೊತೆನೆ ಒಂದ ತಾಟ್ಯಾಗ ಊಟ ಮಾಡಿ ನಮ್ ಜೊತೆ ಬೆನ್ನಿಗೆ ಚೂರಿ ಹಾಕೋರ ಯಾವತ್ತು ಕೂಡ ನಂಬೇಡ. ಇಲ್ಲಿ ಹಿತಶತ್ರುಗಳು ಬಹಳ ಮಂದಿ ಅದಾರ. ಅದಕ್ಕೆ ತಮ್ಮ ಬಹಳ ಹುಷಾರದಿಂದ ಕೆಲಸ ಮಾಡ್ಬೇಕ. ನೋಡಪ್ಪ ಸಹೋದರ, ನಿನಗೊಂದು ಕಿವಿಮಾತು ಹೇಳುತ್ತೇನೆ. ಕೆಲಸದ ವೇಳೆಯಲ್ಲಿ ಮೈ ಮರೆತು ಕೆಲಸ ಮಾಡಬೇಡ. ನಿನ್ನ ನೋಟು ಅಷ್ಟು ದಿಕ್ಕಾಗಲಿರಲಿ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಯಾಕಂದರೆ ಎದುರು ನಿಂತು ಹೋರಾಡೋ ಧೈರ್ಯವಿಲ್ಲವೇ ನಮ್ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ತಮ್ಮ, ಯಾವುದಕ್ಕೂ ಭಯ ಪಡಬೇಡ. ಅಣ್ಣ, ಯುದ್ಧ ಭೂಮಿಯೇ ನನ್ನ ಆಟದ ಮೈದಾನ. ನೀನು ಕೊಟ್ಟ ಧೈರ್ಯ ಸಾಹಸವೇ ನನ್ನ ವರದಾನ. ಭಾರತಾಂಬೆ ಸೇವೆಯೇ ನನ್ನ ಧ್ಯಾನ. ಅಣ್ಣ, ಭಯ ಅನ್ನೋದು ನಮ್ಮ ಇತಿಹಾಸದಲ್ಲೇ ಇಲ್ಲ. ಏನೇ ಬಂದ್ರು ಆ ಹರಾಮಿಗಳು ಎಷ್ಟೇ ಎಗರಾಡಿದ್ರು ಆರಾಮಾಗಿ ಮಟ್ಟ ಹಾಕ್ತೀನಿ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ನಿನಗೆ ಸಂದೇಹ? ಹಾಗಲ್ಲಪ್ಪ ಭೈರವ, ನಿನ್ನ ತಾಯಿ ಕೊಟ್ಟ ಪ್ರಾಣ ತಾಯಿ ನಾಡಿಗೆ ತೀರಿಸುವವರೆಗೂ ನಿನ್ನ ಪ್ರಯತ್ನ ಸತತವಾಗಿರಲಿ. ನೀನು ಯಾವುದಕ್ಕೂ ಹೆದರದೆ ದಿಟ್ಟ ಹೆಜ್ಜೆಯನ್ನು ಇಡು. ನಿನ್ನ ಎದುರು ಸಾವು ಬಂದರೂ ಕೂಡ ವೈರಿಗಳಿಗೆ ಯಾವತ್ತು ಬೆನ್ನು ತೋರಿಸಿ ಹಾಗೆ ಬರಬಾರ್ದು. ಅಣ್ಣ, ಸಾವಿನ ಮೇಲೆ ಸವಾರಿ ಮಾಡುವ ಅಣ್ಣ ಈ ನಿನ್ನ ತಮ್ಮ ಭೈರವ. ಅಣ್ಣ, ಅಂತ ಸಮಯವೇನಾದರೂ ಬಂದರೆ ಆ ಶತ್ರುಗಳಿಗೆ ಎದೆಗೆ ಎದೆ ಕೊಟ್ಟು ನಿಲ್ತೇನೆ ಹೊರತು ಹೇಡಿಯಾಗಿ ಹೆಜ್ಜೆ ಹಿಂದಕ್ಕಿಡಲ್ಲ ಅಣ್ಣ. ಅಣ್ಣ, ನಾನು ಸತ್ತರೆ ಪ್ರತಿಯೊಂದು ಮನೆಯಲ್ಲೂ ತುಪ್ಪದ ದೀಪ ಹಚ್ಚುವಂತಿರಬೇಕು. ಅಣ್ಣ, ನನ್ನ ಸಾವು ಸಾರ್ವತ್ರಿಕ ಸತ್ಯವಾಗಿರುವಾಗ ಸಾಮಾನ್ಯ ಮನುಷ್ಯನಾಗಿ ಅಲ್ಲ ಅಣ್ಣ, ಸರ್ವೋತ್ತಮನಾಗಿ ಸಾಯ್ತೀನಿ. ವೈರಿಗಳನ್ನ ಕೊಲ್ಲದೆ ಅವರನ್ನ ಮನಸ್ಸಿನಿಂದ ಗೆಲ್ಲಬಹುದಲ್ವೇ? ಅವರನ್ನ ಕೊಲ್ಲಿದ್ರೆ ಮಹಾಪಾಪ, ಅದು ಪಾಪದ ಕಾರ್ಯ. ಅಂದ್ರೆ ಇದು ಅಧರ್ಮವಲ್ವೇನಪ್ಪ? ಹತ್ತಿಗೆ ಧರ್ಮಕ್ಕೆ ಬೆಲೆ ಇದೆಯಾ ಈ ಕಲಿಯುಗದಲ್ಲಿ? ಅಧರ್ಮರನ್ನು ಅಧರ್ಮದಿಂದ
ಕೊಂದರೆ ಧರ್ಮಕ್ಕೆ ಅಪಚಾರವಿಲ್ಲ. ಪಾಪಿಗಳನ್ನು ಕೊಂದವನು ಪಾಪಿಯಲ್ಲ. ಪ್ರತಿ ಸಲ ಶತ್ರುಗಳನ್ನು ಮನಸ್ಸಿಂದ ಗೆಲ್ಲಲು ಸಾಧ್ಯವಿಲ್ಲ. ಅತ್ತಿಗೆ ಕೆಲವು ಸಲ ಕೊಲ್ಲಬೇಕಾಗುತ್ತದೆ. ಸಬಾಸ್ ಭೈರವ ಸಬಾಸ್. ಮೆಚ್ಚಿದೆಯೋ ನಿನ್ನ ಕೆಚ್ಚದೆ ಮಾತಿಗೆ. ನೋಡು ಭೈರವ, ನೀನು ಗೆಲ್ಲದು ತಡವಾದ್ರೂ ಪರವಾಗಿಲ್ಲ. ಆದ್ರೆ ಒಂದ್ಸಲ ಗೆದ್ರೆ ಎದುರಾಳಿಯದಲ್ಲಿ ನಡುಗು ಹುಟ್ಟಿಸುವಂತಿರಬೇಕು. ಇಂಡಿಯನ್ ಆರ್ಮಿ ಅಂದ್ರೆ ಒಂದು ಭಯ ಇರಬೇಕು, ವೈರಿಗಳದಲ್ಲಿ ನಡುಗು ಹುಟ್ಟಿರಬೇಕು. ಅದೇ ಗತ್ತು ಗಮ್ಮತ್ತು. ದಿಸ್ ಇಸ್ ಪವರ್ ಇಂಡಿಯನ್ ಆರ್ಮಿ. ನನಗೆ ಯಾಕೋ ಇವ್ರನ್ನ ಕಳಿಸ್ಕೊಡೋಕೆ ಭಯವಾಗ್ತಾ ಇದ್ದೀರಿ. ಲೇ ಹುಚ್ಚಿ, ಸೈನಿಕನ ಹೆಂಡತಿಯಾಗಿ ನೀನು ಭಯ ಪಡೋದಾ? ಅವನು ಹೋಗ್ತಾ ಇರೋದು ಸಾಮಾನ್ಯ ಕೆಲಸಕ್ಕಲ್ಲ ಭಾರತಿ. ಭಾರತ ಸೈನಿಗೆ ಭಾರತಿ. ಕಾಡಿನಲ್ಲಿ ಹಲವಾರು ಗಿಡ ಮರಗಳು ಇದ್ದರೂ ಕೂಡ ಲೇ ಹುಚ್ಚಿ, ಅವೆಲ್ಲ ಶ್ರೀಗಂಧ ಮರ ಆಗಿ ಆಗುವುದಿಲ್ಲ. ಹಾಗೆ ಜಗತ್ತಿನಲ್ಲಿ ಸಾವಿರಾರು ನೌಕರಿ ಇದ್ರು ಕೂಡ ಅವೆಲ್ಲ ಇಂಡಿಯನ್ ಆರ್ಮಿ ಆಗೋದಿಲ್ಲ. ಸಾಹಿತ್ಯನವ್ರಿಗೆ ಆಸೆ ಇರಬಾರ್ದು, ಬದುಕ್ತಿನವ್ರಿಗೆ ಭಯ ಇರಬಾರ್ದು. ಹಾಗಲ್ಲ ರೀ, ಮೋಸದಿಂದ ವೈರಿಗಳು ಯಾವ್ದಾದ್ರೂ ಒಂದು ಕುತಂತ್ರ ಹೂಡಿ ಏನಾದ್ರೂ ಮಾಡಿಗಿಡರು ಅನ್ನುವ ಭಯ ರೀ ನನಗೆ, ಭಯ. ಹೊತ್ತಿಗೆ ನೀವೇನು ಭಯ ಪಡಬೇಡಿ. ನನ್ನ ಎದುರು ಮೀಸ ತಿರುಗಿ ಬಂದವರನ್ನೇ ಬಿಟ್ಟಿಲ್ಲ. ಅಂತದರಲ್ಲಿ ಇನ್ನು ಮೋಸದಿಂದ ಬಂದ್ರೆ ಬಿಡ್ತೀನ? ಯಾತೇನೆ ಶಿವದು. ತಮ್ಮ ಭೈರವ, ಇದು ಹೂಸರವಳ್ಳಿ ಜಗತ್ತು. ಹೂವಿನಂತ ಮನಸ್ಸಿದ್ದರೆ ಸಾಲದು, ಸಿಂಹದಂತ ಗರ್ಜನ್ ಕೂಡ ಗೊತ್ತಿರ್ಬೇಕು. ಅಣ್ಣ, ತಾಯಿ ಕೊಟ್ಟಿರುವ ತುದ್ದೇ ತಿಳಿಸಿದ ತಾಯ್ನಾಡಿನ ಗತ್ತು ತಂದೆ ತನ್ನ ಭುಜದ ಮೇಲೆ ಕೂರಿಸಿಕೊಂಡು ತೋರಿಸಿರುವ ಭಾರತ ಗಡಿಯೇ ನಮ್ಮ ಸ್ವತ್ತು. ಆ ವೈರಿಗಳಿಗೆ ಏನು ಗೊತ್ತಣ್ಣ? ಈ ಭಾರತದ ಸೈನಿಕರ ತಾಕತ್ತು. ಸಾಕು, ಈ ದೇಶದ ಪ್ರೇಮದ ಗಮ್ಮತ್ತು ಸಾಕು. ಬನ್ನಿ, ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟಕ್ಕೆ ರೆಡಿ ಮಾಡ್ತೀನಿ, ಊಟ ಮಾಡು. ಅತ್ತಿಗೆ, ಊಟ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಂಠಸಿರಿಯಿಂದ ಒಂದು ಹಾಡನ್ನಾಡು ಆಧಾರ ಪಡದೆ. ಆಯ್ತಪ್ಪ, ನೀನ್ ಇಷ್ಟದಂತೆ ಆಗ್ಲಿ. ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ತಮ್ಮಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ನಿನಗೊಂದು ಸರಿ ಜೋಡಿ ಬೇಕೇನು ಕೇಳು, ಮಧುಚಂದ್ರ ಎಲ್ಲೆಂದು ಕಿವಿಯಲ್ಲೂ ಹೇಳು. ಬೇಕೇನು ವಜ್ರದ ಸರವೋ, ಬೇಕೇನು ಮುತ್ತಿನ ಸರವೋ, ನಾನೇನು ಹೇಳುವುದಿಲ್ಲ, ಬೇರೇನು ಬೇಡುವುದಿಲ್ಲ. ಈ ಪ್ರೀತಿಯೇ ಸಾಕಾಗಿದೆ, ನಿಮ್ಮ
ಪ್ರೀತಿಯೇ ಸಾಕಾಗಿದೆ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ತಮ್ಮಯ್ಯ ಎನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವಿದಿನ. ಲಾ 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 ಲಾ. ಮೈದಿನ ಬಾರಪ್ಪ, ಕೈಕಾಲು ಮುಖ ತೊದ್ಕೊಂಡು ಊಟ ಮಾಡುವಂತೆ. ಸರಿ ಅತ್ತಿಗೆ ನಡ್ರಿ. ಬೇಗ ಮಾಡು ತಮ್ಮ. ಈ ಸೈನಿಕನ ಪ್ರೀತಿ ಅಂದ್ರೆ ಅಷ್ಟು ಸುಲಭವಲ್ಲ. ಯುದ್ಧ ಭೂಮಿಯಲ್ಲಿ ಶತ್ರುಗಳ ಬುಲೆಟ್ ಎದೆಗೆ ಬಿದ್ದರು ನಿನಗೇನೂ ಆಗೋದಿಲ್ಲ. ಯಾಕೆಂದರೆ ನನ್ನ ಎದೆಯಲ್ಲಿ ನೀನು ಇರ್ತೀಯ. ಹೇ ತಾಯಿ ಭಾರತಾಂಬೆ, ಇಂದು ನಿನ್ನ ಸೇವೆ ಮಾಡಲು ನನಗೆ ಸದಾ ಅವಕಾಶ ಸಿಕ್ಕಿದೆ. ನಿನ್ನ ಸೇವೆ ಮಾಡುವುದು ನನ್ನ ಪುಣ್ಯ ತಾಯಿ, ಪುಣ್ಯ. ಕೇಳು ಭಾರತ ಮಾತೆ, ನಾ ಭೂಗರ್ಭದಿ ಮಲಗುವ ಮುನ್ನ ನಿನ್ನ ಮೆಚ್ಚುಗೆಗೆ ಪಾತ್ರನಾಗಬೇಕು. ಈ ಸಮಾಜದ ಬದಲಾವಣೆ ಸ್ವಲ್ಪವಾದರೂ ಸರಿ, ನನ್ನಿಂದ ನಿನ್ನ ಮೆರಗು ಹೆಚ್ಚುವಂತಿರಬೇಕು. ಕೇಳು ಭಾರತ ಮಾತೆ, ನಾ ಭೂಗರ್ಭದಿ ಮಲಗುವ ಮುನ್ನ ನಿನ್ನ ಮೆಚ್ಚುಗೆಗೆ ಪಾತ್ರನಾಗುವಂತಿರಬೇಕು. ನಾನು ಸತ್ತರೆ ಸಾರ್ವತ್ರಿಕನಾಗಿ ಸಾಯುತ್ತೇನೆ. ಅಣ್ಣ, ಅತ್ತಿಗೆ ಬೇಗ ಬನ್ನಿ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ. ನಿಲ್ಲು ತಮ್ಮ ಭೈರವ, ಯಾಕೆ ಇಟ್ಟು ಅವಸರ ಮಾಡ್ತಾ ಇದೀಯಾ? ಆರತಿ ಆರತಿ ಮಾಡಿ ಹೋಗೋಣ. सारे जहां से अच्छा हिंदुस्तान हमारा हमारा, सारे जहां से अच्छा. हम बुलबुले हैं इसके, हे गुलसिता हमारा हमारा, सारे जहां से अच्छा. हिंदुस्तान हमारा हमारा, सारे जहां से अच्छा. हम बुलबुले हैं इसके. ಬಾರೆ ಕಡೆಯಲ್ಲಿ ಅಣ್ಣ, ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ ಯುದ್ಧದಲ್ಲಿ ಗೆದ್ದ ಎಂದು ಆರೈಕೆ ನೀಡಿ. ತಮ್ಮ ಭೈರವ, ಆ ಕಟ್ಟಿ ಮಂಗಮ್ಮ ಆಶೀರ್ವಾದ ನನಗೆ 100 ವರ್ಷ ಆಯುಸ್ಸು ಕೊಟ್ಟು ಕಾಪಾಡಲೆಂದು ಆ ತಾಯಿ ಹತ್ರ ಬೇಡಿಕೊಳ್ಳುತ್ತೇವೆ ಪ್ರತಿದಿನ. ಜೈ ಹಿಂದ್. ಏ ಭಾರತಿ, ನಾನು ನನ್ನ ತಮ್ಮನ್ನ ಕಳಿಸಿ ಬರ್ತೀನಿ. ಮನೆಯೆಲ್ಲ ಜೋಪಾನ, ಹುಷಾರಲ್ವಾ? ಮೈದಿನ ಧೈರ್ಯವಾಗಿ ಹೋಗ್ಬಾರಪ್ಪ. ಸರಿ ಅತ್ತಿಗೆ. ಏರ್ಪೋರ್ಟ್ ಟೈಮ್ ಆಗ್ತಿದೆ, ಹೋಗೋಣವಾ?